ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಅಮ್ಮ ಬಂದಿದ್ರು ಅಂತ ಹೇಳಿ ನಾವು ಮಲ್ಲೇಶ್ವರಂ ಕಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೆ ಇನ್ನು ಕೆಲವು ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನು. ಹಾಗೆಯೇ ಮಲ್ಲೇಶ್ವರಮಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ. ಮಲ್ಲೇಶ್ವರಂಗೆ ಹೋದರೆ ಏನೇನು ಮಾಡ್ಬೋದು ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲದನ್ನೂ ಕವರ್ ಮಾಡೋಕ್ಕಾಗಲ್ಲ, ಬಟ್ ಮೇಜರಾಗಿ ಏನೇನು ಮಾಡ್ಬೋದು ಅನ್ನೋ ಥರ ಒಂದು 3-4 ಪ್ಲೇಸಸ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವ್ಲಾಗ್ನ ನಾನು ಮಲ್ಲೇಶ್ವರಂಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ 5:45 ಆಗಿದೆ. ಇನ್ನೇನು ಹೊರಡ್ತಾ ಇದ್ದೀವಿ. ಒಂದು 20 ಮಿನಿಟ್ಸ್ 30 ಮಿನಿಟ್ಸಲ್ಲಿ ನಾವು ಮಲ್ಲೇಶ್ವರಮಲ್ಲಿ ಇರ್ತೀವಿ. ಸೊ ಫಸ್ಟ್ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡ್ಕೊಂಡ್ಬನ್ನಿ. ನಾವು ಮೊದಲಿಗೆ ಹೊರಟಿದ್ದು ಮಲ್ಲೇಶ್ವರಂ 15th ಕ್ರಾಸಲ್ಲಿರುವಂಥ ದಕ್ಷಿಣಮುಖ ನಂದಿತೀರ್ಥ ದೇವಸ್ಥಾನಕ್ಕೆ. ಎಂಟರ್ ಆಗ್ತಿದ್ದ ಹಾಗೆಯೇ ಸುತ್ತಲೂ ಫುಲ್ ಗ್ರೀನರಿ ಇದೆ, ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಒಳಗಡೆ ಹೋಗ್ತಿದ್ದಂಗೆ ತುಂಬ ಒಳ್ಳೆ ಎನರ್ಜಿ ಫೀಲ್ ಆಗುತ್ತೆ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಒಳಗಡೆ ನೀವು ನೋಡ್ತಿರ್ಬೋದು, ನಂದಿ ಬಾಯಿಯಿಂದ ಇಲ್ಲಿ ನೀರು ಬರ್ತಾ ಇದೆ. ಆ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆಯೇ ಅಲ್ಲಿ ಕೆಳಗಡೆ ಕಲ್ಯಾಣಿಯಲ್ಲಿ ಸಾಕಷ್ಟು ಮೀನುಗಳು ಹಾಗೆ ಆಮೆ ಇತ್ತು. ದೇವಸ್ಥಾನ ಪೂರ್ತಿ ಒಂಥರ ನೇಚರ್ ಮಧ್ಯಾಹ್ನ ಇದ್ದಿದ್ದರಿಂದ ತುಂಬಾ ಪಾಸಿಟಿವ್ ಫೀಲ್ಸ್ನ ಅಲ್ಲಿ ಅನುಭವಿಸೋಕ್ಕೆ ಸಿಕ್ತು. ಹಾಗೆಯೇ ತುಂಬ ಪೀಸ್ಫುಲ್ಲಾಗಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇರುವಂಥ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಹೋಗಿ ಬಂದ್ವಿ. ಹಾಗೆ ಆ ದೇವಸ್ಥಾನದ ಪಕ್ಕದಲ್ಲಿನೇ ಈಟ್ ರಾಜ ಅನ್ನೋವಂಥ ಒಂದು ನೋ ವೇಸ್ಟ್ ಅಂಗಡಿ, ನಮಗೆ ಜ್ಯೂಸ್ ಅಂಗಡಿ ನಮಗೆ ಕಾಣಿಸ್ತು. ಸೊ ಹಾಗಾಗಿ ಅಲ್ಲಿ ಕೂಡ ಟ್ರೈ ಮಾಡೋಣ ಅಂತ ಹೋದ್ವಿ. ಈ ರೀತಿಯಾಗಿ ಯಾವುದೋ ಹೊಸ ರೀತಿಯಾದಂಥ ಜ್ಯೂಸಿಂಗ್ ಟೆಕ್ನಿಕ್ಕನ್ನು ನೋಡಿದೆ. ಸೊ ಹಾಗಾಗಿ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ನಾವಿಲ್ಲಿ ಪೈನ್ ಮೆಲನ್ ಹಾಗೆಯೇ ಪಲ್ಪಿ ಗ್ರೇಪ್ಸ್ ಹಾಗೆಯೇ ಪೆಪ್ಪರ್ ಮೋಸಂಬಿನ ಟ್ರೈ ಮಾಡಿದ್ವಿ. ಹಾಗೆ ಪಕ್ಕದಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಹಾಗೆ ಅಲ್ಲಿಂದ ನಾವು ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಿಗೆ ಕೂಡ ಬಂದ್ವಿ. ಅಲ್ಲಿಂದ ಮಲ್ಲೇಶ್ವರಂ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟ್ವಿ. ಮಧ್ಯದಲ್ಲಿ ಹಸಿವಾಯಿತು ಅಂತ ಹೇಳಿ ಮತ್ತೆ ತಿರ್ಗಾ ಆಲೂ ಟ್ವಿಸ್ಟರ್ ಹಾಗೆಯೇ ಪೊಟ್ಯಾಟೊ ವೆಜ್ಜಸ್ ಹಾಗೆಯೇ ಒಂದು ಸ್ವಲ್ಪ ವೇಫಲ್ಸ್ನ ಕೂಡ ಟ್ರೈ ಮಾಡ್ಕೊಂಡ್ವಿ. ಇದನ್ನೆಲ್ಲ ತಿಂದ್ಬಿಟ್ಟು ಮತ್ತೆ ನಾವು ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಸೊ ಸ್ಟ್ರೀಟಲ್ಲೆಲ್ಲ ತುಂಬಾ ಶಾಪ್ಸ್ ಇತ್ತು. ನಾನಿಲ್ಲಿ ಶಾಪಿಂಗ್ ಮಾಡ್ತಿರೋದನ್ನು ವೀಡಿಯೋ ಮಾಡಿಲ್ಲ. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಹಾಗೆ ಪಾವ್ ಭಾಜಿ ಕೂಡ ಟ್ರೈ ಮಾಡಿದ್ವಿ. ಸೊ ನಾನು ಇಷ್ಟೊಂದು ಶಾಪಿಂಗ್ ಮಾಡಿದ್ವಿ ಎಲ್ಲರೂ ಸೇರಿ. ಸೊ ಹಾಗಾಗಿ ಮೊದಲನೇದಾಗಿ ಈ ಜೂಟ್ ಬ್ಯಾಗ್ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ಹಾಗೆ ಅಮ್ಮ 2 ನೈಟಿ ಕೂಡ ತೊಗೊಂಡ್ರು. ಇದು ಒಂಥರ ಲೈಕ್ ಈ ಡೈಪರ್ ಬ್ಯಾಗ್ ಆ ಥರ ಎಲ್ಲ ಯೂಸ್ ಮಾಡೋರಿಗೆ ತುಂಬಾ ಲೈಕ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಕೆಳಗಡೆ ಇರೋ ಜಿಪ್ ತೆಗೆದ್ರೆ. ಸೊ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ಬ್ಯಾಗ್ ಕೂಡ. ಹಾಗೆ ಗರ್ಲಿ ಥಿಂಗ್ಸ್ ಅನ್ನೋ ಹಾಗೆ ಇಲ್ಲಿ ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡ್ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಸ್ ಮಾಡಿ. ಹಾಗೆ ಮಲ್ಲೇಶ್ವರಮಲ್ಲಿ ಬೇರೆ ಯಾವುದಾದ್ರೂ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. See you all in my next video. Bye bye. Take care.